ಸತ್ಯ ಯಾವಾಗಲೂ ಮೌನವಾಗಿರ್ತದೆ ಮತ್ತು ತಾಳ್ಮೆಯಿಂದ ಇರ್ತದೆ. ಸುಳ್ಳು ಮೋಸ ಪ್ರತಿಯೊಂದು ಹೆಜ್ಜೆಗೂ ಕೂಡ ಗರ್ಜಿಸ್ತಾ ಇರ್ತದೆ, ಆರ್ಭಟಿಸ್ತಾ ಇರ್ತದೆ. ಇದರ ಆರ್ಭಟನೆ ಮತ್ತು ಗರ್ಜನೆಗೆ ಯಾರೂ ಕೂಡ ಪ್ರಶ್ನೆ ಮಾಡಲ್ಲ. ಆದರೆ ಸತ್ಯದ ತಾಳ್ಮೆಗೆ ಮತ್ತು ಮೌನಕ್ಕೆ ಪ್ರತಿಯೊಬ್ಬರು ಕೂಡ ಪರೀಕ್ಷೆ ಮೇಲೊಂದು ಪರೀಕ್ಷೆ ಮಾಡ್ತಿರ್ತಾರೆ. ಸೊ ಸತ್ಯಕ್ಕೆ ತಾಳ್ಮೆ ಇದೆ. ಎಲ್ಲಿವರೆಗೆ ಅಂದರೆ ಒಂದು ಗರಿಷ್ಠ ಹಂತದವರೆಗೂ ಕೂಡ, ಒಂದು ಗರಿಷ್ಠ ಮಟ್ಟದವರೆಗೂ ಕೂಡ ಅದು ತಾಳ್ಕೊಂಡಿರ್ತದೆ. ಆ ಗರಿಷ್ಠ ಮಟ್ಟ ಮೀರಿದ ಮೇಲೆ ಸತ್ಯ ಕೂಡ ಒಂದು ಗರ್ಜನೆ ಮಾಡ್ತದೆ. ಅದು ಯಾವ ರೀತಿ ಅಂದರೆ ಅದು ಯಾವತ್ತೂ ಆರ್ಭಟನೆ ಮಾಡಲ್ಲ, ಅದು ಯಾವತ್ತೂ ಸಣ್ಣ ಪ್ರಮಾಣದ ಗರ್ಜನೆ ಮಾಡಲ್ಲ. ಅದು ಒಮ್ಮೆಲೆ ಸ್ಫೋಟಗೊಳ್ತದೆ. ಯಾವ ರೀತಿ ಸ್ಫೋಟಗೊಳ್ತದೆ ಅಂತಂದ್ರೆ ಅಲ್ಲಿ ಸಣ್ಣ ಪ್ರಮಾಣದ ಹಿಡ್ಕೊಂಡು ಗರಿಷ್ಠ ಪ್ರಮಾಣದವರೆಗೂ, ದೊಡ್ಡ ಪ್ರಮಾಣದವರೆಗೂ ಅನ್ಯಾಯ, ಮೋಸ, ವಂಚನೆ ಎಲ್ಲ ಕೂಡ ಕೊಚ್ಕೊಂಡು ಹೋಗ್ಬಿಡ್ತಾವೆ. ಆ ಥರ ಒಂದು ಸ್ಫೋಟಗೊಳ್ತದೆ. ಅದಕ್ಕಿಂತ ಮೀರಿದ ಹಂತ ಅಂದರೆ ಅದ್ರ ಜೊತೆಗೆ ತಾನೂ ಕೂಡ ಕೊಚ್ಕೊಂಡು ಹೋಗ್ತದೆ. ಯಾಕಂದ್ರೆ ಸತ್ಯ ಯಾವಾಗಲೂ ಮೌನವಾಗಿ ಅಡ್ಡ ದಾರಿಯಲ್ಲಿ ಬದುಕಕ್ಕೆ ಹೋಗಲ್ಲ, ನೇರ ದಾರಿಯಲ್ಲಿ ಹೋರಾಡ್ತಾ ಸಾಯ್ತದೆ. ಅಷ್ಟೇ ಸತ್ಯಕ್ಕೆ ಸುಳ್ಳಿಗಿರೋ ವ್ಯತ್ಯಾಸ.